ಹೇಗಿದ್ದೀರಾ ನೀನು? ನಾನು ಚೆನ್ನಾಗಿ ಮುದ್ದಾಗಿದ್ದೀನಿ. ಮತ್ತ ಅನ್ಕಂಡಂಗೆ ಎಲ್ಲಾರನು ಮನೆಯಿಂದ ಹೊರಗೆ ಹಾಕ್ಸ್ದೆ. ಇವಾಗ ಮುದ್ದಾಗಾದ್ರೂ ಇರ್ತೀಯ, ಖುಷಿಯಾಗಾದ್ರೂ ಇರ್ತೀಯ ಬಿಡು. ಔಟ್ ಆಫ್ ಇಂಡಿಯಾ ಇದ್ದೀನಿ ಅಂತ ಯೋಚನೆ ಮಾಡ್ತೀರಲ್ವಾ? ಹಾ, ಅದೇ ಯೋಚನೆ ಮಾಡ್ತಿದ್ದೆ ನಾನು. ನಿನ್ನೆ ತಾನೇ ಮನೆಯಿಂದ ಬಂದ್ಲು, ಅದೆಷ್ಟು ಜಲ್ದಿ ಎಲ್ಲಿಗೆ ಹೋದ್ಲಪ್ಪ ಮೀನ್ ಹಿಡಿಯಕಂತ. ಇದೆ ಔಟ್ ಆಫ್ ಇಂಡಿಯಾ ಅಲ್ಲ ಗುರು. ಮತ್ತೆ ಎಲ್ಲಿದೆಯಾ ರಕ್ಷು? ಇದೆ ನನ್ನ ಊರು ಪಡುಬಿದ್ರಿ. ವಾವ್, ತುಂಬಾ ಸೂಪರ್ ಆಗುಂಟು ಪಡುಬಿದ್ರಿ ಬೀಚು. ನಂಗೂ ಬರೋಕ್ ಮನ್ಸಾಗ್ತೈತ್ ರಚ್ಚು ನಿನ್ ಕಡೆ. ನಿನ್ ಕೈ ನನ್ನ ನೆದೆಗೆ ಹಾಕಿ ಮೊಬೈಲ್ ಇಂದಾನೇ ನನ್ನ ನಿನ್ ಕಡೆ ಕೀಂಚು. ಮೇ ಬಿ ಆತವ್ ಕೀಚ್ಗೆ. ಎಷ್ಟು ಚಂದ ಉಂಟಲ್ವಾ? ಸ್ವರ್ಗ ರಚ್ಚು, ಸ್ವರ್ಗ. ನಾನೇನಾದ್ರೂ ಅಲ್ಲಿ ಇದ್ದಿದ್ರೆ ಸಪ್ತಸಾಗರ ಸೈಡ್ ಸಿ ಶೂಟ್ ಮಾಡೋಣ ನಡಿ. ನೀನೇ ಪ್ರಿಯಾ, ನಾನೇ ಮನು ಅಂದ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿದೆ ಲೊಕೇಶನ್. ದೊಡ್ಡ ಡಿಸ್ಕೋ ಮೀನು ತಕೋ. ಓ ಆರಾಮಾಗಿ ಹೇಳ. ನೀನೇನ್ ಇಲ್ಲೇನು ಓದಿ ಏನು ಒಪ್ಪಿಸ್ತಿಲ್ಲ ನಮಗೆ. ಆರಾಮ ಕೂಲಾಗಿ ಹೇಳ, ಜಾಸ್ತಿ ಎಕ್ಸೈಟ್ ಆಗ್ಬೇಡ. ಡಿಸ್ಕೋ ಮೀನು ಕೂಡ ತಕೊಂಡ್ ಬಂದಿದ್ದೀನಿ. ಹಂಗಂದ್ರೆ ಇವತ್ತು ರಾತ್ರಿ ಅವನು ಮೀನ್ ಸಾರ್ ಫಿಕ್ಸ್. ನನ್ಗೆ ಕ್ಯಾಚ್ ಮಾಡ್ಲಿಕ್ಕೆ ಕೂಡ ಆಗಲ್ಲ. ಎಷ್ಟು ಮಾಸ ಇರ್ಬೇಕು ಗುರು. ಪ್ರದೀಪ್ ಅಣ್ಣ ಹೇಳಿರೋ ಮಮ್ಮಿ ಫಿಶ್ ಅದೇ ರಚ್ಚು. ಅದಕ್ಕೆ ಅಷ್ಟು ಮಾಸ್ ಅಂಡ್ ಕ್ವಾಂಟಿಟಿ. ಅದಕ್ಕೆ ಒಂದು ಚೆನ್ನಾಗಿ ಡಿಸ್ಕೋ ತಂದೂರಿ ಮೀನು ಮಾಡೋಣ ನಡಿ ಅವನು. ನಾನು ಅದಕ್ಕೆ ಕಾಯ್ತಾ ಇದ್ದೆ. ಎಂತ ಹೇಳ್ತೀರಾ ಅಲ್ವಾ? ಗೆಸ್ಟ್ ಕೂಡ ಬಂದಿದ್ದಾರೆ ಡಿಸ್ಕೋ ತಂದೂರಿ ಮೀನ್ ತಿನ್ಲಿಕ್ಕೆ. ಗೆಸ್ಟ್ ನನ್ನ ಬಿಟ್ಟು ಮತ್ತೆ ಯಾರನ್ನ ಕರ್ದಿ ಬೇ? ತೋರ್ಸವ್ರ ಮುಖನ ಅಲ್ವಾ? ಹೌದು. ಯವ್ವ ತಾಯಿ, ಯಾರ ಪಾಪ ನೆಮ್ಮದಿಯಿಂದ ಬೀಚ್ ನೋಡ್ಕೊಂಡು ಹೋಗಿ ಬಂದನ. ಬಿಡು ಹೋಗ್ಲಿ, ಯಾಕೆ ಹತ್ತಕ್ ತೊಂದರೆ ಕೊಡ್ತಿ ಸುಮ್ನೆ. ನೋಡ್ ಹತ್ತಿಗೆ ಇಷ್ಟನೇ ಇಲ್ಲ, ಆದ್ರೂ ಫೋರ್ಸ್ಫುಲ್ಲಿ ನಿಂತಾನ. ಬೇಕಾದ್ರೆ ನೀನ್ ಮಾಡಿರೋ ಅಡಿಗೆ ಉಪ್ಪು ಖಾರ ಜಾಸ್ತಿಯಾಗಿ ನನಗೆ ಒಂದ್ 3 ತಿಂಗಳ ಹೇಲಾಟ ಹತ್ತಿದ್ರು ಪರವಾಗಿಲ್ಲ, ನಾ ತಿಂತೀನಿ ಅತನ್ ಕಳಿಸ್ಬಿಡು ಸುಮ್ನೆ. ಅವನೋನ್ ಆಮೇಲೆ ನಮ್ ದೇಶದ ಮೇಲೆ ಇರೋ ಒಪಿನಿಯನ್ ಚೇಂಜ್ ಆಗ್ಬಾರ್ದತ್ತಗ. ಎಂತ ದೇಶಕ್ಕೆ ಬಂದ್ನಪ್ಪ ಅಂತೇಳಿ ನಿನ್ ಸಲುವಾಗಿ. ಹೆಲೋ ಹಾಯ್ ಫ್ರೆಂಡ್ಸ್, ನಾನು ಮಿರೇಶ ರಾಯಚೂರಿಂದ. ತುಡಿಗೆ ಬಂದ್ಲು. ಹೇಳೆ. ಹೇಳಿಲ್ಲ, ಒಂದು ವಿಷಯ ತಿಳಿಸ್ಬೇಕಿತ್ತು. ತಿಳಿಸಾಯ್ತು. ಏನ್ ಗೊತ್ತಾ? ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ಸೀಸನ್ 12 ಕನ್ನಡ. ಹೇಳಲಿ, ಕನ್ನಡದಾಗ ಮಾತಾಡಕ್ ಕುಂತೆ ಅಂತಂದ್ರೆ ಕನ್ನಡ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಿರ್ತಿ ಅಂತ ಅಂಡರ್ಸ್ಟುಡ್. ಅಲ್ಲೇ ಪೇಚಾಡ್ಬೇಡ, ಸುಮ್ನೆ ಹೇಳು ಮುಂದೆ. ಅದ್ರಲ್ಲಿ ಒಬ್ಬನ ಫಸ್ಟ್ ದಿನ ಹೆಲ್ಮೆಟ್ ಮಾಡಿದ್ರು. ಯಾರನ್ನ? ರಕ್ಷಿತಾ ಅವ್ರನ್ನ. ಅವ್ರು ಮತ್ತೆ ಬಂದ್ರು ಬಿಗ್ ಬಾಸ್ಗೆ. ಹೌದಾ? ಯಪ್ಪ. ಬಂದು ಆಟ ಏನ್ ತೋರಿಸ್ತೀನಿ ಅಂತ ಬಂದ್ರು. ತೋರ್ಸುದ್ರ? ರೀಸನ್ ಏನು? ನಾನು ಎಲಿಮಿನೇಷನ್ ಮಾಡಕ್ಕೆ. ಬಾ 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 ಬಾ. ಬೆಂಕಿ ಬಿಡು. ಮತ್ತೆ ಆಡ್ತೀನಿ ಆಟ ಅಂತ ಮತ್ತೆ ಪ್ರಾರಂಭಿಸಿದ್ರು. ಟ್ರೂಲಿ ಇನ್ಸ್ಪೈರಿಂಗ್. ಅವ್ರ ಆಡೋ ಟಾಕ್ಸ್ ಚೆನ್ನಾಗಿದೆ ಗೊತ್ತಾ? ಗೊತ್ತೇ ಇದ್ದಿಲ್ಲ. ಐ ಥಿಂಕ್ ಐ ಲೈಕ್ ಅಂತ ತುಂಬಾ ತಳೆ ಚಿಕ್ಕದೋಗಿ ಬರ್ತಾ ಇದೆ. ಬಟ್ ಯಪ್ಪ, ನೀನ್ ಯಾಕ್ಲೆ ಹಂಗ್ ನುಲಿತಿ? ಸ್ವಲ್ಪ ಗಂಡ್ಸ್ತರ ನಗು. ಯಾಕಂಗ್ ನುಲಿಯ ಕುಂತಿ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಅಂದ್ರೆ ಏನಂತ ಗೊತ್ತಾ, ಇಲ್ಲಿ ಎಲ್ಲರೂ ಸಮಾನರು. ಬಾಯ್ ಮುಚ್ಚು. ಇಷ್ಟತನ ಪೇಷನ್ಸ್ ಇಂದ ನಿನ್ ವಿಡಿಯೋ ನೋಡಿದ್ದು ಹೆಚ್ಚು. ಇದ್ರ ಮೇಲೆ ನೋಡಕ್ ಆಗಲ್ತಮ್ಮ, ದೇವ್ರೊಣಗ್ ನಮ್ ಕೈಲಿ. ಅವ್ನವ್ನ್ ಏನ ನಮಗ್ ಗೊತ್ತಿರ್ಲಾರ್ದೇನೋ ಹೇಳಕ್ ಬಂದಿ ಅಂತ ಕೇಳಕ್ ಇಷ್ಟ ಮಟ್ಟ ನೋಡಿದ್ದಷ್ಟೇ. ಅದು ಬಿಟ್ರೆ ಶಂಟ ನಿನ್ ನೋಡತಟ್ಟಿಗೆ ಮುಂದೆ ಹಬ್ಬಿಡ್ತಿದ್ ನಾನು. ಎಲ್ಲಾರು ಅದನ್ನ ಟಿವಿಯಾಗ ನೋಡ್ಯಾರ. ನೀನ್ ಹೇಳಿ ನಮಗ್ ಕೇಳಿಸ್ಕೋಬೇಕನ್ನೋದ್ ಏನಿಲ್ಲ. ಅವನವ್ನು ಹೇಳ್ತಿ, ಅದನ್ನ ನೆಟ್ಟಿಗೆ ಹೇಳ್ತಿ, ಅವನು ಮಾಡ್ಕೊಂತ ಅವನವ್ನು ನುಲಿತಿ ಇಲ್ಲಿ. ಅವನವ್ನು ನೋಡಕ್ ಆಗಲ್ಲ ನಮ್ ಕೈಲಿ. ಇದಕ್ ನೆಟ್ ಹಾಕ್ಸಿದ್ವಾ ನಾವು ಅನ್ಸ್ತೈತಿ. ನಡೆ ಲಂಗ.